ಈ ರೀತಿ ನೀರು ನಿಂತು ಬಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಗೊತ್ತಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೊಸ ಮೋಟ್ರ್ ಬಿಡೋಕ್ಕೆ ಏನಪ್ಪ ರೀಸನ್ ಅಂದರೆ, ಈ ಬೋರ್ವೆಲಲ್ಲಿ ಮೊದಲು 7.5 HP 8 ಸ್ಟೇಜ್ ಬಿಟ್ಟಿದ್ರು. ಒಂದು ಸ್ಟೇಜು 40 ಅಡಿ ಕೆಲಸ ಮಾಡುತ್ತೆ, 8 ಸ್ಟೇಜ್ ಬಂದ್ಬಿಟ್ಟು 320 ಅಡಿ ಕೆಲಸ ಮಾಡುತ್ತೆ. ನಮ್ಮ ರೈತರು ಎಷ್ಟು ಅಡಿ ಬಿಟ್ಟಿದ್ರಪ್ಪ ಅಂದರೆ 300 ಅಡಿ ಬಿಟ್ಟಿದ್ರು. ನೀರು 2 ಅವರ್ ಆದಮೇಲೆ ನಿಂತು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು. ಈ ರೀತಿ ನೀರು ನಿಂತು ಬಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಗೊತ್ತಾ? ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೊದಲನೆಯದು ಮೋಟ್ರ್ ಒಳಗಡೆ ಇರೋ ಬುಷ್ ಹೋಗುತ್ತೆ, ಆನಂತರ ಬೇರಿಂಗ್ ಸೆಟ್ ಹೋಗುತ್ತೆ, ಆನಂತರ ಪಂಪಲ್ಲಿರೋ ಶಾಫ್ಟು ಮತ್ತು ಬುಷ್ಷು ಇಂಪ್ಲೇರ್ಗಳೆಲ್ಲ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಓವರ್ಲೋಡ್ ತಗೊಂಡು ಮೋಟ್ರ್ ವೈಂಡಿಂಗ್ ಸುಟ್ಟೋಗುತ್ತೆ. ಅಲ್ಲಿವರೆಗೂ ಮೋಟ್ರ್ ವೈಂಡಿಂಗ್ ಸುಟ್ಟೋಗಲ್ಲ, ಯಾವಾಗ ಓವರ್ ಲೋಡ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓವರ್ ಲೋಡ್ ಅಂದರೆ ಇವಾಗ ಮ್ಯಾಕ್ಸಿಮಮ್ಮು ನಿಮ್ಮ ಮೋಟ್ರು 7.5 HP ಎಷ್ಟು ಆ್ಯಂಪ್ಸ್ ತೊಗೊಳುತ್ತೆ ಅಂದರೆ 10ರಿಂದ 16 ಆ್ಯಂಪ್ಸ್ ತೊಗೊಳ್ಳೋ ಚಾನ್ಸ್ ಇರುತ್ತೆ. ಅದು ವೋಲ್ಟೇಜ್ ವೇರಿಯೇಷನಲ್ಲಿ ಹೋಗುತ್ತೆ. ವೋಲ್ಟೇಜು ಏನಾದರೂ 440 ಬಂತು ಅಂದರೆ ನಿಮಗೆ 10ರಿಂದ 12 ಆ್ಯಂಪ್ಸ್ ತೊಗೊಳ್ಳೋ ಚಾನ್ಸ್ ಇರುತ್ತೆ. 350 300 ವೋಲ್ಟೇಜ್ ಎಲ್ಲ ಬಂತು ಅಂದರೆ 15ರಿಂದ 16 ಆ್ಯಂಪ್ಸ್ ತೊಗೊಳ್ಳೋ ಚಾನ್ಸ್ ಇರುತ್ತೆ 7.5 HP ಮೋಟ್ರು. ಮೋಟ್ರ್ ಒಳಗಡೆ ಇರೋ ಬುಸ್ಸು, ಬೇರಿಂಗು ಮತ್ತು ಪಂಪ್ ಏನಾದರೂ ಪ್ರಾಬ್ಲಮ್ ಆದರೆ ಎಷ್ಟು ಆ್ಯಂಪ್ಸ್ ತೊಗೊಳುತ್ತೆ ಗೊತ್ತಾ? 16 ಆ್ಯಂಪ್ಸಿಂದ 30 ಆ್ಯಂಪ್ಸ್ವರೆಗೂ ತೊಗೊಳುತ್ತೆ. ಇವಾಗ ನಿಮ್ಮ ಮೋಟ್ರು ಏನಾದರೂ 10ರಿಂದ 14 ಆ್ಯಂಪ್ಸ್ ಒಳಗಡೆ ಮೋಟ್ರ್ ಏನಾದರೂ ಓಡ್ತಾಯಿತ್ತು ಅಂದ್ಕೊಳ್ಳಿ, ಓಡ್ತಾ ಇದ್ದರೆ ಆನಂತರ ಓವರ್ ಆ್ಯಂಪ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಹತ್ತಿರದ ಮೆಕ್ಯಾನಿಕ್ ಅಂಗಡಿಗಳಿಗೆ ಹೋಗಿ ಕರ್ಕೊಬಂದು ಒಂದು ಸತಿ ತೋರಿಸಿ. ನಮ್ಮ ಮೋಟ್ರು ಸ್ಟಾರ್ಟಿಂಗು 10ರಿಂದ 14 ಆ್ಯಂಪ್ಸ್ ತೊಗೋತಾಯಿತ್ತು, ಇವಾಗ ಬಂದ್ಬಿಟ್ಟು 16ರಿಂದ 20 25 ಆ್ಯಂಪ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ವೋಲ್ಟೇಜ್ ಪ್ರಾಬ್ಲಮ್ ಇತ್ತು ಅಂದ್ರೂ ಆ್ಯಂಪ್ಸ್ ವೇರಿಯೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ವೋಲ್ಟೇಜ್ ಕರೆಕ್ಟಾಗಿದ್ದು ಆ್ಯಂಪ್ಸ್ ಜಾಸ್ತಿ ತೊಗೋತಾಯಿತ್ತು ಅಂದರೆ ಬೇರಿಂಗು, ಬುಷ್ಷು, ಪಂಪು ಹೋಗಿರೋ ಚಾನ್ಸ್ ಇರುತ್ತೆ. ಒಂದು ಸತಿ ಮೋಟ್ರನ್ನ ಎತ್ತಿಸಿ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಹೊಸ ಮೋಟ್ರಿಗೆ ಬಂಡವಾಳ ಹಾಕಬೇಕಾಗುತ್ತೆ. ಹಳೆ ಮೋಟ್ರು ಬಂದ್ಬಿಟ್ಟು 7.5 HP 8 ಸ್ಟೇಜು, ಹೊಸ ಮೋಟ್ರು ಇವಾಗ ತರಿಸಿರೋದು 7.5 HP 15 ಸ್ಟೇಜು. ಯಾಕೆ 15 ಸ್ಟೇಜ್ ಬಿಟ್ಟಿದ್ದೀವಿ ಅಂದರೆ, ಈ ಬೋರ್ವೆಲಲ್ಲಿ ನೀರು ಕಡಿಮೆ ಇದೆ, ಅದಕ್ಕೆ ಕಡಿಮೆ ನೀರು ತೆಗಿಲಿ ಅಂದ್ಬಿಟ್ಟು 15 ಸ್ಟೇಜು ಪಂಪ್ ಹಾಕಿರೋದು. ಈ ಪಂಪು ಒಂದು ಸ್ಟೇಜು ಕೆಪಾಸಿಟಿ ಎಷ್ಟು ಅಂದರೆ 30 ಅಡಿ ಕೆಲಸ ಮಾಡುತ್ತೆ. 15 ಸ್ಟೇಜ್ಗೆ 450 ಅಡಿ ಆಯಿತು. ನಾವು ಬಿಟ್ಟಿದ್ದೀವಿ ಇವಾಗ 320 ಅಡಿ 16 ಲೆಂತು. ನಮ್ಮ ರೈತರಿಗೆ ಕೇಳಿದೆ ಎಷ್ಟು ಅಡಿ ಇದೆ ಬೋರ್ವೆಲ್ಲು ಅಂತ. ಅವ್ರು ಹೇಳಿದ್ರು 400 ಅಡಿ ಇದೆ ಅಂತ ಹೇಳಿದರು. ಅವರು ಮೊದಲು 7.5 HP 8 ಸ್ಟೇಜ್ ಬಿಟ್ಟಿದ್ರು. ಪಂಪ್ ಕೆಪಾಸಿಟಿ ಬಂದ್ಬಿಟ್ಟು 320 ಅಡಿ ಅಷ್ಟೇ. ಆದರೆ ಇವಾಗ ಬಿಟ್ಟಿರೋದು 450 ಅಡಿ ಕೆಲಸ ಮಾಡೋ ಹಾಗೆ ಪಂಪ್ನ ತಂದು ಬಿಟ್ಟಿರೋದು. ಇವಾಗೆಲ್ಲ ಏನು ಸಮಸ್ಯೆ ಮಾಡ್ಕೋತಾ ಇದ್ದಾರೆ ಅಂದರೆ, ಬೋರ್ವೆಲಲ್ಲಿ ಇರೋ ನೀರಿಗಿಂತ HP ಮೋಟ್ರ್ ಜಾಸ್ತಿ ಬಿಟ್ಕೋತಾ ಇದ್ದಾರೆ. ಅದು ಯಾವ ರೀತಿ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ವೀಡಿಯೋಗಳು ನೋಡಿ ನಮ್ಮ ಚಾನಲ್ನ ಇವಾಗವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.